ಮಂಗಳೂರಿನ ಡಾಕ್ಟರ್ ಎಂವಿ ಶೆಟ್ಟಿ ಸಮೂಹ ಸಂಸ್ಥೆಗಳ ಪದವಿ ಪ್ರದಾನ ಕಾರ್ಯಕ್ರಮ ಹಾಗೂ ಸಂಸ್ಥಾಪನಾ ದಿನ ಕಾರ್ಯಕ್ರಮವು ನಗರದ ಪುರಭವನದಲ್ಲಿ ನಡೆಯಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಕುಲಸಚಿವ ಡಾಕ್ಟರ್ ರಿಯಾಜ್ ಪಾಷಾ ಎಸ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಒಬ್ಬ ವ್ಯಕ್ತಿಯಲ್ಲಿ ಸದೃಢ ನೈತಿಕತೆ ಹಾಗೂ ಸಮಾಜದ ಬಗ್ಗೆ ಪ್ರಜ್ಞೆ, ಕಾಳಜಿ ವಿಚಾರಗಳಿಗೆ ಆದ್ಯತೆ ನೀಡಬೇಕು ಎಂದರು. At Rajiv Gandhi University of Health Sciences and your prestigious MV Shetty institutions and the Mangalore University, we are always nurturing individuals who are not only good at their meritorious academic achievements, which we have seen, but also we create health professionals who are ethically sound and socially conscious. These are two important words. Take it from me. Health is a service sector, so you have to be ethically sound and socially conscious. ಡಾಕ್ಟರ್ ಎಂವಿ ಶೆಟ್ಟಿ ಸ್ಮಾರಕ ಸಂಸ್ಥೆಯ ಡಾಕ್ಟರ್ ರಂಜಿತ್ ಶೆಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. This is a field where you never stop learning. The day you stop learning, you are taking two steps back. The competition is so severe, and you have been trained well today, but one part of the training is that you have to keep abreast. Not only in your subject, you have to keep abreast with the newer technologies. And I'm sure you are in for some exciting time with AI and machine learning coming. I hope all of you will upskill yourselves and be ready for the new revolution. ನರ್ಸಿಂಗ್, ಫಿಸಿಯೋಥೆರಪಿ, ಸ್ಪೀಚ್ ಅಂಡ್ ಹಿಯರಿಂಗ್, ಅಲೈಡ್ ಹೆಲ್ತ್ ಸೈನ್ಸ್, ಸಮಾಜ ಕಾರ್ಯ, ಶಿಕ್ಷಕರ ಶಿಕ್ಷಣ ಹಾಗೂ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ 324 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಶೈಕ್ಷಣಿಕವಾಗಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭ ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ಹಿಮಾ ಉರ್ಮಿಳಾ ಶೆಟ್ಟಿ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಯುಟಿ ಇಫ್ತಿಕಾರ್, ಟ್ರಸ್ಟಿಗಳಾದ ಡಾಕ್ಟರ್ ದಿವ್ಯಾಂಜಲಿ ಶೆಟ್ಟಿ, ಡಾಕ್ಟರ್ ರೋಹಿಲಾ ಶೆಟ್ಟಿ ಹಾಗೂ ವಿವಿಧ ಕೋರ್ಸುಗಳ ಪ್ರಾಂಶುಪಾಲರಾದ ಪ್ರೊಫೆಸರ್ ಕ್ರಿಸ್ಟಿನಾ ಸಾಜು ವರ್ಕಿ, ಪ್ರೊಫೆಸರ್ ಗ್ಲಾಡ್ಸನ್ ಜೋಸ್, ಪ್ರೊಫೆಸರ್ ಸತೀಶ್ ಕೆ, ಪ್ರೊಫೆಸರ್ ಎಚ್ ಶಿಪ್ರಿಯಾ, ಡಾಕ್ಟರ್ ಪ್ರಕಾಶ್ ಅಮೀನ್, ನಿಶಾ ಸಿಕೆ ಉಪಸ್ಥಿತರಿದ್ದರು. ಶೈಕ್ಷಣಿಕ ನಿರ್ದೇಶಕಿ ಡಾಕ್ಟರ್ ಸುಮಾ ಎಸ್ ರೈ ಸ್ವಾಗತಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.